ಜಮೀರ್ಗೆ ಅತಿ ದೊಡ್ಡ ಶಾಕ್ ಎದುರಾಗಿದೆ ಈಗ. ಅಂದುಕೊಂಡಂತೆ ಮಾಡಿದ್ರ ಸಿದ್ದರಾಮಯ್ಯ? ಹಾಗಾದ್ರೆ ಮಂತ್ರಿ ಜಮೀರ್ ಕೈ ತಪ್ಪಿತ ಪ್ರಬಲ ಖಾತೆ? ಜಮೀರ್ಗೆ ವಕ್ಫ್ ಅಲ್ಪಸಂಖ್ಯಾತ ಖಾತೆ ಇಲ್ವಾ? ಹಾಗಾದ್ರೆ ಜನ ಜಮೀರ್ಗೆ ಅತಿ ದೊಡ್ಡ ಶಾಕ್ ಇದು. ಅಂದುಕೊಂಡಂತೆ ಮಾಡಿದ್ರ ಹಾಗಾದ್ರೆ ಸಿದ್ದರಾಮಯ್ಯ? ಮಂತ್ರಿ ಜಮೀರ್ ಕೈ ತಪ್ಪಿತ ಪ್ರಬಲ ಖಾತೆ ಅನ್ನೋದು ಈಗ ಎಲ್ಲರಲ್ಲೂ ಪ್ರಶ್ನೆ ಕಾಡ್ತಾ ಇದೆ. ಜಮೀರ್ಗೆ ವಕ್ಫ್ ಅಲ್ಪಸಂಖ್ಯಾತ ಖಾತೆ ಇಲ್ವಾ? ಹಾಗಾದ್ರೆ ವಸತಿ ಖಾತೆಯೊಂದೇ ಈಗ ಜಮೀರ್ ಪಾಲಿಗ. ಸಖತ್ ಲಾಬಿ ಮಾಡಿ ಸಚಿವರಾಗಿದ್ರು ಜಮೀರ್ ಅಹ್ಮದ್. ಈ ಸಂಬಂಧ ಮುನಿಸಿಕೊಂಡಿರುವಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರಮಾಣ ವಚನ ಕಾರ್ಯಕ್ರಮಕ್ಕೂ ಕೂಡ ಕಾಲಿಟ್ಟಿರಲಿಲ್ಲ. ಜಮೀರ್ ಖಾತೆ ವಿಚಾರದಲ್ಲಿ ಖ್ಯಾತೆ ಮಾಡಿದ್ರ ಹಾಗಾದ್ರೆ ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆ ಹಿಡಿದಿದೆ ಈಗ. ಹಿಡಿದ ಹಠವನ್ನ ಸಾಧಿಸೇ ಬಿಟ್ರ ಅಹಿಂದ ನಾಯಕ ಟಗರು ಸಿದ್ದರಾಮಯ್ಯನವರು. ಜಮೀರ್ಗೆ ವಕ್ಫ್ ಅಲ್ಪಸಂಖ್ಯಾತ ಖಾತೆ ಇಲ್ಲದಂತೆ ಮಾಡಿದ್ರ ಸಿದ್ದು. ಒಂದು ಕಡೆ ಹೈಕಮಾಂಡ್ ನಾಯಕರಿಗೆ ಜಮೀರ್ಗೆ ಸಚಿವ ಸ್ಥಾನ ನೀಡಬೇಡಿ ಅಂತ ಸೂಚನೆಯನ್ನ ನೀಡಿದ್ರು. ಆದ್ರೂ ಸಹಿತ ಹೈಕಮಾಂಡ್ ಜಮೀರ್ಗೆ ಮಣೆ ಹಾಕಿತ್ತು. ಡಿ.ಕೆ. ಶಿವಕುಮಾರ್ ಸಂಪುಟದಲ್ಲಿ ಜಮೀರ್ಗೆ ಸಚಿವ ಸ್ಥಾನ ಕೊನೆಗೂ ಲಭಿಸಿತ್ತು. ಹೇಗೋ ಲಾಬಿ ಮಾಡಿ ಪಡೆದುಕೊಂಡಿದ್ರು ಜಮೀರ್. ಆದ್ರೀಗ ಖಾತೆ ವಿಚಾರವಾಗಿ ವಕ್ಫ್ ಮತ್ತು ಅಲ್ಪಸಂಖ್ಯಾತ ಖಾತೆ ಇಲ್ವಾ? ಹಾಗಾದ್ರೆ ಜನ ಜಮೀರ್ಗೆ ಅತಿ ದೊಡ್ಡ ಶಾಕ್ ಇದೆ. ವಸತಿ ಖಾತೆಯೊಂದೇ ಈಗ ಜಮೀರ್ ಪಾಲಿಗ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಕೊನೆಗೂ ಜಮೀರ್ಗೆ ವಕ್ಫ್ ಮತ್ತು ಅಲ್ಪಸಂಖ್ಯಾತ ಖಾತೆ ಇಲ್ವಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಒಂದು ಕಡೆ. ಹಾಗಾದ್ರೆ ಸಿದ್ದರಾಮಯ್ಯನವರು ಹಿಡಿದ ಹಠವನ್ನ ಸಾಧಿಸ್ಬಿಟ್ರ? ಹೇಗೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಕಾರ್ತಿಕ್, ಒಂದು ಹಂತಕ್ಕೆ ಹಿಡಿದ ಆಟವನ್ನೇನೋ ಸಾಧಿಸಿದ್ರು ಜಮೀರ್ ಅಹ್ಮದ್ ಅನ್ನುವಂತಹದ್ದು. ಆದ್ರೆ ಹೊಸ ಒಂದಿಷ್ಟು ಅಪ್ಡೇಟ್ಸ್ ಅಥವಾ ಮತ್ತೊಂದು ಅವರಿಗೆ ಸಂಕಷ್ಟ ಅಂದ್ರೆ ಈಗ ತಮಗೆ ಬೇಕಾದಂತಹ ಖಾತೆಯನ್ನು ಅವರು ನೀಡೋದಿಕ್ಕೆ ರೆಡಿ ಇಲ್ಲ ಅನ್ನುವಂತಹದ್ದು. ಅಂದ್ರೆ ಸಿದ್ದರಾಮಯ್ಯ ಅವರ ಸಿಟ್ಟಿಗೆ ಗುರಿಯಾಗಿದ್ದಂತಹ ಜಮೀರ್ ಅಹ್ಮದ್ ಅವರಿಗೆ ಸಚಿವ ಸ್ಥಾನವೇ ಸಿಗಲ್ಲ ಅನ್ನುವಂತಹ ಮಟ್ಟಿಗೆ ನಡೆದಿತ್ತು. ಆದ್ರೂ ಕೂಡ ದೆಹಲಿ ಮಟ್ಟದಲ್ಲಿ ದೊಡ್ಡ ಮಟ್ಟಿನ ಲಾಬಿಯನ್ನ ಮಾಡಿ ಸಚಿವ ಸ್ಥಾನವನ್ನ ಪಡೆದುಕೊಂಡ್ರು. ಆದ್ರೆ ಈಗ ಸಚಿವ ಸ್ಥಾನ ಅಂದ್ರೆ ಸ್ಥಾನಮಾನ ನೀಡುವಂತಹ ವಿಚಾರದಲ್ಲೂ ದೊಡ್ಡ ಮಟ್ಟಿನ ಸಂಕಷ್ಟ ಜಮೀರ್ ಅವರಿಗೆ ಎದುರಾದಂಗಿದೆ. ಕೇವಲ ವಸತಿಗಷ್ಟೇ ಜಮೀರ್ ಅವರನ್ನ ಸೀಮಿತ ಮಾಡ್ತಾರೆ ಅನ್ನುವಂತಹದ್ದು ಕೂಡ ಸದ್ಯಕ್ಕೆ ಚರ್ಚೆ ಆಗ್ತಾ ಇದೆ. ಇದ್ರ ಜೊತೆಗೆ ವಕ್ಫ್ ಅಥವಾ ಉಳಿದಂತೆ ಅಲ್ಪಸಂಖ್ಯಾತ ಒಂದು ಕಲ್ಯಾಣ ಅನ್ನುವಂತಹದ್ದು ಏನಿದೆ ಖಾತೆ, ಅದನ್ನ ಬೇರೆಯವ್ರಿಗೆ ವರ್ಗ ಮಾಡಲಾಗುತ್ತೆ ಅಥವಾ ಆ ಒಂದು ಜೊತೆಗೆ ಇದ್ದಂತಹ ಖಾತೆಯನ್ನ ಬೇರೆ ಸಚಿವರಿಗೆ ನೀಡಲಾಗುತ್ತೆ ಅನ್ನುವಂತಹದ್ದಿದೆ. ಹಾಗಾಗಿ ಕೇವಲ ವಸತಿ ಒಂದನ್ನ ಮಾತ್ರ ಅವರಿಗೆ ಕೊಟ್ಟು ಒಂಥರ ಕೊಟ್ಟಂಗೂ ಆಗ್ಬೇಕು ಬಿಟ್ಟಂಗೂ ಆಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಜಮೀರ್ ಅವರನ್ನ ನಡೆಸ್ಕೊಳ್ತಿದ್ದಾರೆ ಅನ್ನುವಂತಹದ್ದು ಕೂಡ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಎಲ್ಲವೂ ಕೂಡ ಖಾತೆ ಹಂಚಿಕೆ ಆದ ಬಳಿಕ ಸ್ಪಷ್ಟತೆ ಸಿಗಲಿದೆ. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ದೀಪಾ. ಲಾಬಿ ಮಾಡಿ ಸಚಿವರಾಗಿದ್ದಂಥ ಜಮೀರ್ ಅವರು ಶತಾಯ ಗತಾಯ ಅವರಿಗೆ ಸಚಿವ ಸ್ಥಾನವನ್ನು ನೀಡಲೇಬೇಡಿ ಅಂತ ಸಿದ್ದರಾಮಯ್ಯನವರು ಹೈಕಮಾಂಡ್ ನಾಯಕರಿಗೆ ಒಂದು ಪಟ್ಟಿಯನ್ನು ಸಲ್ಲಿಸಿದರು. ಆದರೆ ಹೈಕಮಾಂಡ್ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಜಮೀರ್ಗೆ ಮಣೆ ಹಾಕಿ ಸಚಿವ ಸ್ಥಾನವನ್ನು ನೀಡಿತ್ತು. ಆದರೆ ಖಾತೆ ಹಂಚಿಕೆ ವಿಚಾರವಾಗಿ ಈಗ ಜಮೀರ್ ವಿರುದ್ಧ ಸಿದ್ದರಾಮಯ್ಯನವರು ಹಠ ಸಾಧಿಸೇ ಬಿಟ್ರ ಅನ್ನೋದು ಸದ್ಯದ ಪ್ರಶ್ನೆಗೆ ಕಾರಣವಾಗಿದೆ. ಈಗ ಜಮೀರ್ಗೆ ವಕ್ಫ್ ಮತ್ತು ಅಲ್ಪ ಕಲ್ಯಾಣ ಇಲಾಖೆಯನ್ನು ನೀಡೋದಿಲ್ವಾ? ಹಾಗಾದರೆ ಇಲ್ಲಿ ಗೆದ್ದು ಸೋತ್ರ ಹಾಗಾದರೆ ಜಮೀರ್ ಅನ್ನೋ ವಿಚಾರ ಕಾಡ್ತಾ ಇದೆ. ಜಮೀರ್ ವಿಚಾರದಲ್ಲಿ ಸೋತು ಗೆದ್ರ ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆ ರಾಜ್ಯ ಕಾಂಗ್ರೆಸ್ ಪಡಸಾಲೆಯಲ್ಲಿ ಇದೀಗ ಇದರದ್ದೇ ಚರ್ಚೆಯಾಗ್ತಾ ಇದೆ. ಹಾಗಾದರೆ ಇವತ್ತು ರಾಜಭವನದಿಂದ ಸಚಿವರ ಪಟ್ಟಿ ಹೊರಬೀಳುತ್ತೆ ಅಂತ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಹಾಗಾದರೆ ಜಮೀರ್ಗೆ ಈ ಇಲಾಖೆ ಸಿಗೋದು ಕಷ್ಟನಾ? ಸಿಗೋದಿಲ್ವಾ? ಹಾಗಾದರೆ ಸಿದ್ದರಾಮಯ್ಯನವರು ಕೊನೆಗೂ ಗೆದ್ರ